ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಹರಿ ಓಂ. ಬ್ರಹ್ಮದೇವರು ವಿದ್ಯೆಗಳನ್ನು ಸೃಷ್ಟಿ ಮಾಡಿದರು. ಅದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಋಗ್ಯಜುಸ್ಸಾಮಾಥರ್ವಾಖ್ಯಾನ್ ವೇದಾನ್ ಪೂರ್ವಾದಿಭಿರ್ಮುಖೈಃ ಶಾಸ್ತ್ರಂ ಇಜ್ಯಾ ಸ್ತುತಿಃ ಸ್ತೋಮಃ ಪ್ರಾಯಶ್ಚಿತ್ತಂ ಯಥಾಕ್ರಮಂ. ಆಯುರ್ವೇದಂ ಧನುರ್ವೇದಂ ಗಾಂಧರ್ವಂ ವೇದಂ ಆತ್ಮಭೂಃ ಸ್ಥಾಪತ್ಯಂಚ ಅಸೃಜದ್ವೇದಂ ಕ್ರಮಾತ್ ಪೂರ್ವಾದಿಭಿರ್ಮುಖೈಃ. ಇತಿಹಾಸ ಪುರಾಣಂಚ ಪಂಚಮಂ ವೇದಮೀಶ್ವರಃ ಸರ್ವೇಭ್ಯ ಏವ ವಕ್ತೃಭ್ಯಃ ಸಸೃಜೆ ಸರ್ವದರ್ಶನಃ. ವೇದ ಬ್ರಹ್ಮದೇವರು ಋಗ್ವೇದ, ಯಜುರ್ವೇದ, ಅಥರ್ವವೇದ ಮೊದಲಾದ ವೇದಗಳನ್ನು, 4 ವೇದಗಳನ್ನು ಪೂರ್ವ ಮೊದಲಾದ ಮುಖಗಳಿಂದ ಸೃಷ್ಟಿ ಮಾಡಿದ್ರು. ಶಾಸ್ತ್ರಂ, ಶಸ್ತ್ರಂ, ಶಸ್ತ್ರ ಅಂದರೆ ವೆಪನ್ ಅಂತ ಅರ್ಥ ಅಲ್ಲ, ವೇದದ ಮಂತ್ರಗಳು. ಈ ವೇದ ಮಂತ್ರಗಳನ್ನು ಸಾಮಾನ್ಯ ಸ್ವರ ಇಲ್ಲದೆ ಹೇಳ್ತಾರೆ. ಯಾಗಗಳಲ್ಲಿ ದೇವರ ಸ್ತೋತ್ರ ಅಂತ ಬಳಸ್ತಾರೆ, ಅದಕ್ಕೆ ಅದನ್ನು ಶಸ್ತ್ರ ಅಂತ ಕರೆದರು. ಇನ್ನು ಇಜ್ಯಾ, ಹೋಮ ಹೇಗೆ ಮಾಡಬೇಕು ಅನ್ನೋದು. ಸ್ತುತಿ, ದೇವರ ಸ್ತೋತ್ರ. ಸ್ತೋಮಃ, ಅನೇಕ ಯಾಗಗಳ ಸಮೂಹ. ಪ್ರಾಯಶ್ಚಿತ್ತ, ನಾವು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಅನ್ನೋದು. ಇದನ್ನು ಇದು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ. ಋಗ್ವೇದದ ಉಪವೇದ ಆಯುರ್ವೇದ, ಯಜುರ್ವೇದದ ಉಪವೇದ ಧನುರ್ವೇದ. ರಾಮ ಮತ್ತು ಕೃಷ್ಣ ಇಬ್ಬರೂ ಕೂಡ ಯಜುರ್ವೇದಕ್ಕೆ ಸೇರಿದವರು ಅಂತ. ಆ ಯಜುರ್ವೇದದ ಉಪವೇದ ಯಾವುದು ಅಂತ ಹೇಳಿದರೆ ಗಾಂಧರ್ವ ವೇದ, ಇದು ಧನುರ್ವೇದ. ಬೇರೆ ಬೇರೆ ತರಹದ ಕ್ರಮ ಇರುತ್ತೆ. ಆ ಧನುರ್ವೇದ ಅನ್ನೋದು ಯಜುರ್ವೇದದ ಉಪವೇದ, ಅದನ್ನು ಸೃಷ್ಟಿ ಮಾಡಿದರು. ಆಮೇಲೆ ಸಾಮವೇದದ ಉಪವೇದ ಗಾಂಧರ್ವ ವೇದ ಅಂದರೆ ಸಂಗೀತ. ಅಥರ್ವವೇದದ ಉಪವೇದ ಸ್ಥಾಪತ್ಯ ವೇದ. ಬೇರೆ ಬೇರೆ ರೀತಿಯಾದ
ಒಂದು ವಿಧಾನಗಳಿದೆ. ರಾಜನೀತಿ, ಶಲ್ಯತಂತ್ರ, ದೇಹದ ಒಳಗಡೆ ಏನಾದರೂ ಸೇರಿದರೆ ಅದನ್ನು ಯಾವ ರೀತಿ ತೆಗಿಬೇಕು, ಮತ್ತು ಸಂಮೋಹನ ಹೇಗೆ, ಆಕ್ರಮಣ ಹೇಗೆ, ರಾಜನೀತಿ ಹೇಗೆ, ಇವುಗಳೆಲ್ಲ ಈ ಅಥರ್ವ ವೇದದಲ್ಲಿ ಬರುತ್ತೆ. ಇದನ್ನು ಒಟ್ಟು ಸ್ಥಾಪತ್ಯ ವೇದ ಅಂದರು. ಯಾವ ರೀತಿ ಕಟ್ಟುತ್ತಾರೆ, ಯಾವ ರೀತಿ ಯಂತ್ರಗಳನ್ನು ಮಾಡ್ತಾರೆ ಅಂತ. ಈ 4 ವೇದಗಳ ಉಪವೇದ ಏನಿದೆ ಇವುಗಳು ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಂತ. ಈ 4 ವೇದಗಳನ್ನು ಬ್ರಹ್ಮದೇವರು ತಮ್ಮ 4 ಮುಖಗಳಿಂದ ಸೃಷ್ಟಿ ಮಾಡಿದರು. ಇತಿಹಾಸ ಪುರಾಣಂಚ ಪಂಚಮಂ ವೇದಮೀಶ್ವರ. ಇತಿಹಾಸ ಪುರಾಣ 5ನೆಯ ವೇದ, ಅವುಗಳನ್ನು ಸೃಷ್ಟಿ ಮಾಡಿದರು. ಸರ್ವೇಭ್ಯ ಏವ ವಕ್ತೃಭ್ಯ ಸಸೃಜೆ ಸರ್ವದರ್ಶನ. ಹೀಗೆ ಎಲ್ಲ ಮೋರಗಳಿಂದ ಈ 4 ತರಹದ ವಿದ್ಯೆಯನ್ನು ಸೃಷ್ಟಿ ಮಾಡಿದರು. ಅಲ್ಲ, ಇತಿಹಾಸ ಪುರಾಣ ಅದು ವೇದವ್ಯಾಸರು ಬಂದು ಸೃಷ್ಟಿ ಆದಮೇಲೆ ರಚನೆ ಆಗುವಂಥದ್ದು. ಇನ್ನೂ ಹೇಳಬೇಕು ಅಂತಂದರೆ ಇತಿಹಾಸವನ್ನು ಪುರಾಣವನ್ನು ರಚನೆ ಮಾಡಬೇಕು ಅಂತಾದರೆ ಆ ಘಟನೆಗಳೇ ಆಗಿರಲ್ಲ. ಇತಿಹಾಸ ಪುರಾಣ ಹೇಗೆ ರಚನೆ ಮಾಡಿದ್ರು? ಮತ್ತು ವೇದವನ್ನು ಅಪೌರುಷೇಯ ಅಂತ ಹೇಳಿಕೊಂಡು ಬಂದವರು ನೀವು. ಈ ವೇದ ಅನ್ನೋದು ಪೌರುಷೇಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ, ಏಕೆಂದರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ ಅಂತ. ಈ ಒಂದು ವಿರೋಧ ಬಂತು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಿರೋಧ ಏನೂ ಇಲ್ಲ, ಅದನ್ನು ಅರ್ಥೈಸಬೇಕಾದದ್ದು ಹೀಗೆ ಅಂತ. ಏನು? ಅಭಿಮಾನಿನಃ ಶಬ್ದತಶ್ಚ ಬ್ರಹ್ಮ ವೇದಾನ್ ಸಸರ್ಜಃ. ಬ್ರಹ್ಮದೇವರು ವೇದವನ್ನು ಉಚ್ಚಾರ ಮಾಡಿದರು, ಅದು ಮೊಟ್ಟ ಮೊದಲ ಅಭಿವ್ಯಕ್ತಿ. ಆದ್ದರಿಂದಾಗಿ ಬ್ರಹ್ಮದೇವರ ಸೃಷ್ಟಿ ಅಂತ ಹೇಳ್ತಾ ಇರೋದೇ ವಿನಃ ಬ್ರಹ್ಮದೇವರಿಗಿಂತ ಮೊದಲು ಇರಲಿಲ್ಲ ಅಂತ ಅರ್ಥ ಅಲ್ಲ. ಬ್ರಹ್ಮದೇವರಿಗಿಂತ ಮೊದಲು ಇರಲಿಲ್ಲ ಅಂತ ಅರ್ಥ ಅಲ್ಲ. ಶಬ್ದತಃ ಬ್ರಹ್ಮದೇವರು ಮೊದಲು ಉಚ್ಚಾರ ಮಾಡಿದರು, ಅದೇ ವೇದದ ಸೃಷ್ಟಿ. ಇನ್ನು ಅಭಿಮಾನಿನಃ, ಋಗ್ವೇದದ ಅಭಿಮಾನಿಯಾಗಿರುವ ಅಗ್ನಿ, ಯಜುರ್ವೇದದ ಅಭಿಮಾನಿಯಾಗಿರುವ ವಾಯುದೇವ, ಸಾಮವೇದದ ಅಗ್ನಿಯ ಅಭಿಮಾನಿಯಾಗಿರುವ ದೇವತೆ, ಮತ್ತು ಅಥರ್ವವೇದದ ಅಭಿಮಾನಿಯಾಗಿರುವ ವಿಶ್ವಕರ್ಮ, ಇವರನ್ನು ಸೃಷ್ಟಿ ಮಾಡಿದರು ಅಂತ ಹೇಳಲಿಕ್ಕಾಗಿ ವೇದವನ್ನು ಸೃಷ್ಟಿ ಮಾಡಿದರು ಅಂತ. ವಾಚ ತಥಾ ಸರ್ವಾಭಿಮಾನಿನಃ. ಆಮೇಲೆ ಯಜ್ಞವನ್ನು ಯಜ್ಞ ಮಾಡುವ ರೀತಿಯನ್ನು ಅವರು ಹೇಳಿದರಂತೆ. ಯಾಕೆಂದರೆ ಯಜ್ಞ ಮಾಡಲಿಕ್ಕೆ ಪದಾರ್ಥಗಳೆಲ್ಲ ಬೇಕಲ್ವೇ, ತುಪ್ಪ ಬೇಕು, ಇದೆಲ್ಲ ಬೇಕು. ಇದನ್ನೆಲ್ಲ ಹೇಗೆ ಸೃಷ್ಟಿ ಮಾಡಿದರು ಅಂದರೆ ತುಪ್ಪದಿಂದ ಹೀಗೆ ಹೋಮ ಮಾಡಬೇಕು ಅಂದರೆ ಇನ್ನೂ ಸೃಷ್ಟಿಯೇ ಆಗಿಲ್ಲ. ಏನೂ ಇಲ್ಲ, ಖಾಲಿ ಮನೆಯಲ್ಲಿ ಕುಳಿತು ಒಬ್ಬ ಇದ್ದರೆ ಹೇಗಿರಬೇಕೋ ಹಾಗೆ 14 ಮನೆಯಲ್ಲಿ, 14 ಲೋಕಗಳೆಂಬ ಮನೆಯಲ್ಲಿ ಮೊಟ್ಟ ಮೊದಲು ಬ್ರಹ್ಮದೇವರು ಕೂತು ವೇದವನ್ನು ಉಚ್ಚಾರ ಮಾಡಿದ್ರು. ಅದು ವೇದದ ಸೃಷ್ಟಿ ಅಂತ ಅನ್ನಿಸಿಕೊಳ್ಳಲ್ಪಡ್ತು. ಇನ್ನು ಈ ವಿದ್ಯೆಗಳನ್ನು ಹೇಳಿದ್ರು, ಅದು ಇದರ ಸೃಷ್ಟಿ ಅಂತ ಆಯಿತು. ಇನ್ನು ಯಜ್ಞವನ್ನು ಹೇಗೆ ಮಾಡೋದು ಅಂತ ಅವರು ಹೇಳಿದ್ರು, ಅದು ಸೃಷ್ಟಿ ಅಂತ ಆಯಿತು. ಇದು ಒಂದು ತರಹ ಆಯಿತು. ಇನ್ನು ಅಭಿಮಾನಿಗಳ ಸೃಷ್ಟಿ, ಅದೇ ಮೊದಲು ಹೇಳಿದ ಹಾಗೆ ಋಗ್ವೇದಕ್ಕೆ ಅಭಿಮಾನಿ ಅಗ್ನಿದೇವ, ಯಜುರ್ವೇದಕ್ಕೆ ಅಭಿಮಾನಿ ವಾಯುದೇವ, ಸಾಮವೇದಕ್ಕೆ ಅಭಿಮಾನಿನಿ ಸರಸ್ವತಿ ಇದ್ದಾಳೆ, ಇನ್ನು ಅವಾಂತರ ಅಭಿಮಾನಿಗಳು ಇದ್ದಾರೆ, ಅಥರ್ವವೇದಕ್ಕೆ ಅಭಿಮಾನಿ ವಿಶ್ವಕರ್ಮ. ಇವರೆಲ್ಲರ ಸೃಷ್ಟಿಯಾಯಿತು. ಅದನ್ನು ಬ್ರಹ್ಮದೇವರು ವೇದಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು ಅಂದರು. ಇತಿಹಾಸ ಪುರಾಣೇ ಚ ಶ್ರುತ್ವಾ ಹರಿಮುಖಾತ್ ಸ್ವಯಂ ಭಾರತಾದೀನ್ ವಿನಾ ಪಶ್ಚಾತ್ ಹರಿಣಾನ್ಯೈಶ್ಚ ನಿರ್ಮಿತಾನ್ ಇತಿ ಚ. ಇನ್ನು ಇತಿಹಾಸ ಪುರಾಣಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ. ಇದಕ್ಕೆ ಆಚಾರ್ಯರು ಬರೀತಾರೆ, ವೇದವ್ಯಾಸರೇ ಮಹಾಭಾರತವನ್ನು ರಚನೆ ಮಾಡಿದ್ದು, ಬೇರೆಯವರಲ್ಲ. ಬ್ರಹ್ಮದೇವರು ವೇದವನ್ನು ಹೇಳಿದರು, ಇತಿಹಾಸವನ್ನು ಹೇಳಲಿಲ್ಲ, ಮಹಾಭಾರತವನ್ನು.
ಮತ್ತು ಮಹಾಭಾರತ ಬಿಟ್ಟು ಬೇರೆ ಪುರಾಣಗಳನ್ನೆಲ್ಲ ಹೇಳಿದರಂತೆ. ಅದರ ಕಾಲಕಾಲಕ್ಕೆ ಯಾವುದು ಬೇಕು ಯಾವುದು ಬೇಡ, ಇವತ್ತಿನ ಜನಕ್ಕೆ ಯಾವುದು ಬೇಕು, ಇವತ್ತಿನ ಜನಕ್ಕೆ ಎಷ್ಟು ಸಾಕು ಎಷ್ಟು ಬೇಕು ಅಂತ ತೀರ್ಮಾನ ಮಾಡೋದು ವೇದವ್ಯಾಸರು. ಮತ್ತು ಹಿಂದಿನ ಕಲ್ಪದ ಇತಿಹಾಸ ಪುರಾಣಗಳನ್ನು ಅವರೇನು ಮಾಡಿದ್ರು, ಹೇಳಿದ್ರು. ಹಿಂದೆ ಕಲ್ಪದಲ್ಲಿ ಈ ರೀತಿ ಇತ್ತು ಅಂತ. ಭಾರತ ಬಿಟ್ಟು, ಮಹಾಭಾರತ ಬಿಟ್ಟು ಉಳಿದದ್ದೆಲ್ಲವನ್ನೂ ಬ್ರಹ್ಮದೇವರು ನಿರೂಪಣೆ ಮಾಡಿದ್ರು. ಅನ್ಯೈಶ್ಚ ನಿರ್ಮಿತಾನ್, ಬೇಕಾಷ್ಟು ಜನ ಪುರಾಣಗಳನ್ನು ಹೇಳಿದ್ದಾರೆ ನೋಡಿ. ಇವಾಗ ಉದಾಹರಣೆಗೆ ವಿಷ್ಣು ಪುರಾಣವನ್ನು ಪರಾಶರರು ಮೈತ್ರೇಯರಿಗೆ ಹೇಳಿದ್ದು, ಅಲ್ಲಿ ಸೂತ ಮತ್ತು ಶೌನಕರ ಉಲ್ಲೇಖ ಬರಲ್ಲ. ಸೂತ ಮತ್ತು ಶೌನಕರ ಉಲ್ಲೇಖ ಬರೋದೇ ಇಲ್ಲ ಅಲ್ಲಿ. ಅದರಿಂದಾಗಿ ಅನ್ಯೈಹಿ, ಬೇರೊಬ್ಬರ ಮಾಧ್ಯಮದಿಂದ ಜಗತ್ತಿಗೆ ಸಿಲುಕಿದ ಪುರಾಣಾದಿಗಳನ್ನು ಅವರು ಹೇಳಿದರು. ಅದರಿಂದಾಗಿ ಬ್ರಹ್ಮದೇವರು ಇತಿಹಾಸ ಪುರಾಣಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಮಹಾಭಾರತವನ್ನು ಬಿಟ್ಟು ಉಳಿದ ಪುರಾಣಗಳನ್ನು ಜಗತ್ತಿನ ಮುಂದೆ ಇಟ್ಟರು ಅಂತ ಅಷ್ಟೇ ಅರ್ಥ. ಷೋಳಶುಕ್ತೌ ಪೂರ್ವವಕ್ತ್ರಾತ್ ಪುರೀಶ್ಯಾಗ್ನಿಷ್ಟುತಾವಥ ಆಪ್ತೋರ್ಯಾಮಾತಿ ರಾತ್ರೌ ಚ ವಾಜಪೇಯಂ ಸಗೋಸವಂ ತಪಶ್ಶೌಚಂ ದಯಾ ಸತ್ಯಂ ಧರ್ಮಸ್ಯೇತಿ ಪದಾನಿ ಚ ಆಶ್ರಮಾಂಶ್ಚ ಯಥಾಸಂಖ್ಯಂ ಅಸೃಜತ್ ಸಹವೃತ್ತಿಭಿ. ಷೋಳಶಿ ಅಂತ ಹೇಳಿ ಒಂದು ವಿಶಿಷ್ಟವಾದ ಹೋಮ ಇದೆ, ಯಾಗ, ಷೋಳಶಿ ಯಾಗ ಅಂತ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಬ್ರಹ್ಮದೇವರು ಹೇಳಿದರಂತೆ. ಆ ಷೋಳಶಿಯಲ್ಲಿಯೇ ಕುಂತಾಪ ಸೂಕ್ತದ ವಿವರಣೆ ಬರೋದು. ಅದನ್ನು ಆಚಾರ್ಯರು ಅರ್ಥ ಸಮೇತ ಹೇಳಿದರು. ಅವತ್ತು ಅದನ್ನು ಯಾರೂ ದಾಖಲು ಮಾಡಿಕೊಳ್ಳಿಲ್ಲ. ಅದಾದ ಮೇಲೆ ಖಂಡಾರ್ಥ ನಿರ್ಣಯವನ್ನು ಆಚಾರ್ಯರು ಹೇಳಿದ್ದು. ಈ ಷೋಳಶಿ ಅಂತನ್ನುವ ಯಾಗದ ಕ್ರಮವನ್ನು ಹೇಳಿದರು. ಉಕ್ತ ಸಾಮ ಅಂತ ಕರೀತಾರೆ. ಯಾಗದಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತ. ಷೋಳಶುಕ್ತೌ, ಆಮೇಲೆ ಪುರೀಶ ಪದಗಳನ್ನು ಬಳಸಿ ಯಾವ ರೀತಿ ಯಾಗ ಮಾಡಬೇಕು ಅಂತ. ಪುರೀಶ ಪದ ಅಂದ್ರೇನು ಅಂತ ನಾವು ಖಂಡಾರ್ಥ ನಿರ್ಣಯದಲ್ಲಿ ನೋಡ್ತೇವೆ ಮುಂದೆ. ಈ ಪುರೀಶ ಪದಗಳನ್ನು ಬಳಸಿ ಯಾವ ರೀತಿ ಯಾಗ ಮಾಡಬೇಕು ಅಂತ. ಇನ್ನು ಅಗ್ನಿಷ್ಟುತ್ ಅಂತ ಹೇಳಿ ಒಂದು ಯಾಗ, ಇನ್ನು 2 ಸೋಮ ಯಾಗ ಇದೆ, ಆಪ್ತೋರ್ಯಾಮ ಮತ್ತು ಅತಿರಾತ್ರ ಅಂತ. ಸೋಮ ಅನ್ನುವ ಒಂದು ಬಳ್ಳಿ, ಆ ಬಳ್ಳಿಯಿಂದ ತೆಗೆದ ರಸವನ್ನು ಸೋಮಯಾಗ ಅಂತ ಕರೀತಾರೆ. ಅದಿವತ್ತು ಸೋಮ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಪೂತಿಕಾ ಅಂತ ಹೇಳಿ ಒಂದು ಬಳ್ಳಿ ಇದೆ. ಆ ಬಳ್ಳಿಯನ್ನು ತೆಗೆದುಕೊಂಡು ಹೋಮ ಮಾಡ್ತಾರೆ. ಅದು ಸೋಮಯಾಗ ಅಂತಲೇ ಕರೆಯೋದು. ಅದು ಅತಿರಾತ್ರ ಅಂತ. ಇನ್ನು ವಾಜಪೇಯ ಯಾಗ ಅಂತ. ಆ ವಾಜಪೇಯ ಯಾಗ ಮಾಡಿದವರು ಬಿಳಿ ಕೊಡೆಯನ್ನು ಹಿಡ್ಕೊಳ್ಳಿಕ್ಕೆ, ರಾಜರು, ದೇವರು, ವಾಜಪೇಯ ಯಾಗ ಮಾಡಿದವರು ವಾಜಪೇಯಿಗಳು. ಇಷ್ಟು ಜನ ಮಾತ್ರ ಬಿಳಿ ಕೊಡೆಯನ್ನು ಹಿಡಿಲಿಕ್ಕೆ. ಅದರಲ್ಲಿ ನೋಡಿ ವಾಜಪೇಯ ಅಂತ ಹೇಳಿ. ಇನ್ನು ಗೋಸವ ಅಂತ ಹೇಳಿದ್ರೆ ಹಸುವನ್ನು ಬಳಸಿಕೊಂಡು ಮಾಡುವಂತಹ ಒಂದು ವಿಶಿಷ್ಟವಾದ ಯಜ್ಞ. ಇವುಗಳನ್ನೆಲ್ಲ ಬ್ರಹ್ಮದೇವರು ಮೊದಲಿಗೆ ಹೇಳಿದರು. ಏಕೆಂದರೆ ಜ್ಞಾನವೇ ಅಲ್ವ ಮೊದಲಿರೋದು. ಈ ಯಾಗಗಳನ್ನು ಯಜ್ಞಗಳನ್ನು ಪರ್ಫಾರ್ಮ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ತಾನೇ ಮಾಡೋದು. ಮೊದಲು ಹೇಳಿದವರು ಬ್ರಹ್ಮದೇವರು. ಇನ್ನು ತಪಸ್ಸು ಹೇಗಿರಬೇಕು, ಶೌಚ ಹೇಗಿರಬೇಕು, ದಯೆ ಹೇಗಿರಬೇಕು, ಸತ್ಯ ಹೇಗಿರಬೇಕು ಅನ್ನುವ ಧರ್ಮದ ಪದಗಳನ್ನು ಹೇಳಿದರಂತೆ. ಆಶ್ರಮಾಂಶ್ಚ ಯಥಾಸಂಖ್ಯಂ ಅಸೃಜತ್ ಸಹವೃತ್ತಿಭಿ. ಬ್ರಹ್ಮಚರ್ಯ,
ಗಾರ್ಹಸ್ಥ್ಯ, ವಾನಪ್ರಸ್ಥ, ಯತಿ, ಸನ್ಯಾಸ ಈ ಆಶ್ರಮಗಳನ್ನು ಅವರು ವೃತ್ತಿಗಳ ಜೊತೆಗೆ ಹೇಳಿದರು. ಮತ್ತು ಸಾವಿತ್ರಂ ಪ್ರಾಜಾಪತ್ಯಂಚ ಈ ವೃತ್ತಿಗಳ ಜೊತೆಗೆ ಅವರು ಮಾಡಿದ್ದು. ಇನ್ನು ಸಾವಿತ್ರಂ ಪ್ರಾಜಾಪತ್ಯಂ ಬ್ರಾಹ್ಮಂ ಚಾತ ಬೃಹತ್ತಥಾ ವಾರ್ತಾ ಸಂಚಯಶಾಲೀನ ಸಿಲೋಂಚ ಇತಿ ವೈ ಗೃಹೇ. ಸಾವಿತ್ರಂ ಪ್ರಾಜಾಪತ್ಯಂ, ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಅಂದರೆ ಗೃಹಸ್ಥನಾದವನೊಬ್ಬ ಮದುವೆಯಾಗಿಯೂ ಹೇಗೆ ಬ್ರಹ್ಮಚಾರಿಯಾಗಿರ್ತಾನೆ ಅಂತ ಅದೊಂದು ಕ್ರಮ. ಆಮೇಲೆ ಸಾವಿತ್ರ ಬ್ರಹ್ಮಚರ್ಯ, ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ. ಸಾವಿತ್ರ ಬ್ರಹ್ಮಚರ್ಯ ಅಂತಂದರೆ ವೇದಗಳ ಚಿಂತನೆ, ಬ್ರಹ್ಮಚರ್ಯ ಅಂತಂದರೆ ವೇದಗಳ ಚಿಂತನೆಯೇ. ವೇದದ ಚಿಂತನೆಗಾಗಿ ಮದುವೆ ಆಗದೇ ಇರಬಹುದು, ಮದುವೆ ಆಗಬಹುದು, ಎರಡೂ ಆಗಬಹುದು. ಅದರಿಂದಾಗಿ ಇವೆರಡೂ ಬ್ರಹ್ಮಣಿಚರ್ಯಂ, ವೇದವನ್ನು ಚಿಂತನೆ ಮಾಡೋದು ಅಂತಲೇ. ಆಮೇಲೆ ವಾರ್ತಾ, ವಾರ್ತಾ ಅಂತ ಹೇಳಿದ್ರೆ ಈ ಪ್ರೊಫೆಷನ್ಸ್, ಯಾವ ರೀತಿ ಕೆಲಸ ಮಾಡಬೇಕು, ಯಾರ ವೃತ್ತಿಯನ್ನು ಯಾರು ಅವಲಂಬಿಸಿಕೊಂಡು ಇರಬೇಕು ಅಂತ, ಇದು ವಾರ್ತಾ ಅಂತ ಕರೀತಾರೆ. ಇನ್ನು ಅಸಂಚಯ ಶಾಲೀನ ಸಿಲೋಂಚ ಇತಿ ವೈಗೃಹೆ. ಇನ್ನು ಅಸಂಚಯ, ಸಂಗ್ರಹಿಸದೇ ಇರುವುದು. ಸಿಲೋಂಚ ಅಂತ ಹೇಳಿದರೆ ಪಕ್ಷಿಗಳು ತಿಂದು ಬಿಟ್ಟ ಕಾಳುಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಬರುವುದು, ಅದನ್ನು ಸಿಲೋಂಚ ಅಂತ ಕರೀತಾರೆ. ಈ ತರಹದ ಎಲ್ಲ ವೃತ್ತಿಗಳನ್ನು ಮೊದಲು ಅವರು ಯೋಚನೆ ಮಾಡಿದರಂತೆ. ಅದನ್ನು ಬಾಯಿಂದ ಹೇಳಿದರು, ದೇವತೆಗಳೆಲ್ಲ ಕೇಳಿಸಿಕೊಂಡರು. ಅದನ್ನೇ ಸೃಷ್ಟಿ ಅಂತ ಕರೆದರು. ಪ್ರಾಜಾಪತ್ಯ ಬ್ರಹ್ಮಚರ್ಯಂ ಏಕಭಾರ್ಯ ಋತುಗಾಮಿತ. ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂದರೆ ಒಬ್ಬಳೇ ಹೆಂಡತಿಯಲ್ಲಿ ಋತುಗಾಮಿಯಾಗೋದು. ವೇದಗಳು ಅಥವಾ ಶಾಸ್ತ್ರಗಳು ಯಾವ ಸಮಯವನ್ನು ವಿಧಾನ ಮಾಡಿದೆ ಆ ಸಮಯದಲ್ಲಿ ಮಾತ್ರ ಸೇರೋದೇನಿದೆ ಅದನ್ನು ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾರೆ. ಇನ್ನು ವಾರ್ತಾ ಅಂದರೆ ವಾರ್ತಾ ಯಾಯಾವರಂ ಜ್ಞೇಯಂ ಏಕಾಹಿತ್ವಂ ಅಸಂಶಯ. ವಾರ್ತಾ ಅಂತ ಹೇಳಿದ್ರೆ ಆಕ್ಯುಪೇಷನ್ಸ್, ವೃತ್ತಿ ಅಂದರೆ ಬದುಕು, ಬದುಕಿಗೆ ಸಂಬಂಧಪಟ್ಟದ್ದು ವಾರ್ತಾ, ಇದು ವಾರ್ತಾ. ಇನ್ನು ಯಾಯಾವರ, ಯಾಯಾವರ ಅಂತ ಹೇಳಿದ್ರೆ ಯಾತ್ವಾ ವೃಣುತೆ, ಮನೆ ಮನೆಗೆ ಹೋಗಿ ಬೇಡುವುದು, ಅದನ್ನು ಯಾಯಾವರ ಅಂತ ಕರೀತಾರೆ. ಇದು ಶುದ್ಧ ಶಬ್ದ ಯಾಯಾವರ ಅಂತ. ಈಗ ಅದನ್ನು ಅಶುದ್ಧ ಮಾಡಿದ್ದೇವೆ, ಯಾಯಿವಾರ ಅಂತ ಮಾಡಿಬಿಟ್ಟಿದ್ದೇವೆ. ಇನ್ನು ಏಕಾಹಿತ್ವಂ, ಒಂದು ದಿನಕ್ಕೆ ಮಾತ್ರ ಬೇಕಾದ ಪದಾರ್ಥಗಳನ್ನು ಇಟ್ಟುಕೊಳ್ಳೋದೇನಿದೆ ಅದನ್ನು ಏಕಾಹಿತ್ವ ಅಂತ ಕರೀತಾರೆ. ಅದನ್ನು ಅಂದರೆ ಅಲ್ಲಿ ಏಕಾಹಿತ್ವ ಅನ್ನೋದರ ಕಾನ್ಸೆಪ್ಟ್ ಏನು ಅಂದರೆ ಲೋಭ ಇಲ್ಲದೆ ಇರಬೇಕು. ಲೋಭ ಇದ್ದರೆ ವಿದ್ಯೆ ಹತ್ತುವಲ್ಲ, ಆಳವಾಗಿ ಹೋಗಲಿಕ್ಕಾಗುವಲ್ಲ. ಅದರಿಂದಾಗಿ ಲೋಭ ಇರಬಾರದು ಅನ್ನೋದು. ಇದನ್ನು ಅಸಂಚಯ ಅಂತ ಕರೆದರು. ಇನ್ನೊಂದಿದೆ ಸಿಲೋಂಚ. ಆ ಸಿಲೋಂಚ ಅನ್ನೋದು ಅತ್ಯಂತ ಶುದ್ಧ. ಆದರೆ ಇವತ್ತಿನ ದಿನಗಳಲ್ಲಿ ಅದನ್ನು ಮಾಡಲಿಕ್ಕಾಗುವಲ್ಲ. ಇದು ಧರ್ಮದ ದಾರಿಯಲ್ಲಿ ಇರಬೇಕಾದ ಜನರ ವರ್ತನೆಗಳು. ಇದನ್ನೆಲ್ಲ ಬ್ರಹ್ಮದೇವರು ಮೊದಲು ನಿರೂಪಣೆ ಮಾಡಿದರಂತೆ. ವೈಖಾನಸಾಹ ವಾಲಖಿಲ್ಯೋ ದುಂಬರಾಫೇನಪಾವನೆ ನ್ಯಾಸೇ ಕುಟೀಚಕಪೂರ್ವಂ ಬಹೂದೋ ಹಂಸ ನಿಷ್ಕ್ರಿಯವು.
ಆಮೇಲೆ ಬೇರೆ ಬೇರೆ ತರಹದ ಸನ್ಯಾಸದ ರೀತಿಗಳನ್ನು ಸೃಷ್ಟಿ ಮಾಡಿದರಂತೆ. ಕಾಡಿನಲ್ಲಿ ಇದ್ದು ಬೇರನ್ನು ಮಾತ್ರ ಉಣ್ಣುವವರು ವೈಖಾನಸರು, ವೈಖಾನಸಾಹ. ಇನ್ನು ವಾಲಖಿಲ್ಯೋ ದುಂಬರಾಹ, ವಾಲಖಿಲ್ಯರಿಗೆ ಹಣ್ಣು ಆಗತ್ತೆ, ಬೇರು ಆಗತ್ತೆ, ಎಲೆಯೂ ಆಗತ್ತೆ. ಕಾಡಿನಲ್ಲಿ ಹೀಗೆ ಇದ್ದು ತಪಸ್ಸು ಮಾಡುವವರು ವಾಲಖಿಲ್ಯರು. ಇನ್ನು ಉದುಂಬರರು, ಉದುಂಬರ ಅಂತಂದರೆ ಹಣ್ಣನ್ನು ತಿಂದು ತಪಸ್ಸು ಮಾಡುವವರು. ಫೇನಪಾಹ, ನೊರೆಯನ್ನು ಕುಡಿಯುವವರು. ಕರುವಿನ ಬಾಯಿಂದ ಹೊರಬರುವ ನೊರೆಯನ್ನು ಕುಡಿದು ಬದುಕುವವರು ಫೇನಪರು. ಇನ್ನು ನ್ಯಾಸೇ ಕುಟೀಚಕಪೂರ್ವಂ ಬಹುದಹ ಹಂಸ ನಿಷ್ಕ್ರಿಯವು. ಸನ್ಯಾಸ ಇದು ಕಾಡಿನಲ್ಲಿ ಇದ್ದು ತಪಸ್ಸು ಮಾಡುವವರು 4 ಜನ, ವೈಖಾನಸಾಹ, ವಾಲಖಿಲ್ಯೋ ದುಂಬರಾಹ, ಫೇನಪಾಹ ಅಂತ. ಇನ್ನೂ ಬೇಕಾದಷ್ಟು ತರಹದ ತಪಸ್ವಿಗಳಿದ್ದಾರೆ. ಅವರನ್ನು ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡುತ್ತೆ. ನಮ್ಮ ಹಿಂದಿನವರು ಹೇಗೆಲ್ಲ ತಪಸ್ಸು ಮಾಡ್ತಾ ಇದ್ದರು ಅಂತ ಚಿಂತನೆ ಮಾಡೋದೇ ಒಂದು ಅತ್ಯಂತ ಅಪೂರ್ವ. ಇನ್ನು ಸನ್ಯಾಸಕ್ಕೆ ನೀವು ಬಂದರೆ ನ್ಯಾಸೇ ಕುಟೀಚಕ ಪೂರ್ವಂ, ಕುಟೀಚಕ, ಬಹುದ, ಹಂಸ, ನಿಷ್ಕ್ರಿಯ ಅಂತ. ಕುಟೀಚಕ ಅಂತಂದರೆ ಸನ್ಯಾಸ ತೆಗೆದುಕೊಂಡಿರ್ತಾನೆ, ಹೆಂಡತಿ ಮಕ್ಕಳ ಜೊತೆಗೆ ಮನೆಯಲ್ಲಿಯೇ ಇರ್ತಾನೆ, ಅವನು ಕುಟೀಚಕ. ನಾವು ಕುಟೀಚಕ ವೃತ್ತಿಯ ಒಬ್ಬ ಸ್ವಾಮಿಗಳನ್ನು ನೋಡಿದ್ವಿ. ಅವರು ಈರೋಡಿನವರು, ತಮಿಳುನಾಡಿನ ಈರೋಡಿನವರು. ಅವರು ಡಾಕ್ಟ್ರು. ರಾಘವೇಂದ್ರ ಸ್ವಾಮಿಗಳು ಬಂದು ಹೇಳಿದರಂತೆ ಸನ್ಯಾಸ ತೆಗೆದುಕೊಳ್ಳಬೇಕು ಅಂತ. ಸನ್ಯಾಸ ತಗೊಂಡ್ಬಿಟ್ರು ಅವರು. ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಕ್ಲಿನಿಕ್ಕಲ್ಲಿ ಬಂದು ಕೂತಿರೋರು. ಆಮೇಲೆ ಮತ್ತೆ ಹೊರಡೋರು. ನೆನೆಸಿದ ಹೆಸರು ಬೇಳೆಯನ್ನು ತಿನ್ನೋರು, ಮತ್ತೆ ಬಂದು ಕ್ಲಿನಿಕ್ಕಲ್ಲಿ ಕೂತ್ಕೊಳ್ಳೋರು. ಅವರು 2010ರಲ್ಲಿ ಕಾಲವಾದರು ಅಂತ ನಾವು ಆಮೇಲೆ ಗೊತ್ತಾಯಿತು. ಅವರ ಸಂಬಂಧಿಕರೇ ಒಬ್ಬರು ನಮ್ಮ ಆನಂದ ಚಿಂತಲವಾಡಿ ಅವರ ಸಂಬಂಧಿಕರೇ, ಅಥವಾ ಇಲ್ಲಿ ಇರುವ ಕೆಲವರಿಗೆ ಗೊತ್ತಿರಬಹುದು, ಪರಿಮಳ ಅವರಿಗೆ ಅನೇಕ ಜನರು ಗೊತ್ತಿರಬಹುದು. ಅವರು ಈರೋಡಿನಲ್ಲಿ ಇದ್ದರು. ಅವರು ರಾಮತೀರ್ಥರು ಅಂತ ಅವರ ಹೆಸರು. ವಿದ್ಯಾಮಾನ್ಯರೇ ಅವರಿಗೆ ಆಶ್ರಮ ಕೊಟ್ಟಿದ್ದು. ಅವರು ಕುಟೀಚಕರು. ಇನ್ನು ಬಹುದಹ, ನೀರು ಕಂಡಲ್ಲಿ ಸ್ನಾನ ಮಾಡುವವರು. ಅವರನ್ನು ಬಹುದ ಅಂತ ಕರೀತಾರೆ. ಇನ್ನು ಹಂಸ, ಇನ್ನು ನಿಷ್ಕ್ರಿಯ, ಪರಮಹಂಸ ಅಂತ ಕರೀತಾರೆ ಅವ್ರನ್ನ. ಹಂಸ ಮತ್ತು ಪರಮಹಂಸರು ದಂಡಧಾರಿಗಳು. ಮುಖ್ಯವಾಗಿ ದಂಡವನ್ನು ಕಮಂಡಲವನ್ನು ಹಿಡಿದು ಸಾಗುವವರು. ಇನ್ನು ಪರಮಹಂಸರದ್ದು ಏನೂ ಗೊತ್ತಾಗೋದಿಲ್ಲ. ಅವರು ಸನ್ಯಾಸಿಗಳು ಅಂತ ಕೂಡ ಗೊತ್ತಾಗೋದಿಲ್ಲ. ಒಳಗಡೆಯಿಂದ ಸನ್ಯಾಸ ಇರುತ್ತೆ, ಹೊರಗಡೆಯಿಂದ ಏನೂ ಗೊತ್ತಾಗೋದಿಲ್ಲ. ಯಾವ ಕ್ರಿಯೆಯೂ ಇರೋದಿಲ್ಲ ಅವರಿಗೆ. ಆ ತರಹದ ವಿಚಿತ್ರ ಸನ್ಯಾಸದ ಪದ್ಧತಿಯವರದು. ಆನ್ವೀಕ್ಷಿಕಿ ತ್ರಯೀ ವಾರ್ತಾ ದಂಡನೀತಿ ತಥೈವ ಚ ಏವಂ ವ್ಯಾಹೃತಯಶ್ಚಾಸನ್.
ಪ್ರಣವೇನ ಆಸ್ಪದಂ ಗತಾಹ. ಆಮೇಲೆ ಬ್ರಹ್ಮದೇವರ ಸೃಷ್ಟಿ, ಆನ್ವೀಕ್ಷಿಕಿ, ತ್ರಯಿ, ವಾರ್ತ, ದಂಡನೀತಿ, ಹೀಗೆ ವ್ಯಾಹೃತಿಗಳು ಬಂತು. ಅದು ಓಂಕಾರ ಆಯಿತು. ಅದರ ಬಗ್ಗೆ ಆಚಾರ್ಯರು ಬೆಳಕು ಚೆಲ್ತಾರೆ. ಆನ್ವೀಕ್ಷಿಕಿ ತಂತ್ರವಿದ್ಯಾ. ಆನ್ವೀಕ್ಷಿಕಿ ಅಂತ ಹೇಳಿದರೆ ತರ್ಕವಿದ್ಯೆ. ತರ್ಕ ಅಂತಂದರೆ ವೇದಾನುಸಾರಿಯಾದ ತರ್ಕ. ಆನ್ವೀಕ್ಷಿಕಿ ತಂತ್ರವಿದ್ಯಾ ಸಾಚ ವೇದಾನುಸಾರಿಣಿ. ವಿಷ್ಣುಪ್ರೋಕ್ತ ಶಿವಾದ್ಯುಕ್ತ ಜ್ಞೇಯ ವೇದ ಬಹಿಷ್ಕೃತ. ವೇದಾನುಸಾರಿಯಾದ ತರ್ಕಶಾಸ್ತ್ರ ಅದು ದತ್ತಾತ್ರೇಯ ನಾಮಕ ಪರಮಾತ್ಮ ಹೇಳಿದ್ದು. ಇನ್ನು ಸದಾಶಿವ ಹೇಳಿದ ತರ್ಕಶಾಸ್ತ್ರ ಒಂದಿದೆ, ಅದು ವೇದದಿಂದ ಆಚೆ ಇರುವಂಥದ್ದು. ದಂಡನೀತಿ ಅಂತಂದರೆ ರಾಜಧರ್ಮ ಅಂತ ಕರೀತಾರೆ. ತ್ರಯಿ ಅಂತಂದರೆ ವೇದಗಳು. ವಾರ್ತಾ ಅಂತಂದರೆ ವೃತ್ತಿಗೆ ಅನುಕೂಲವಾದದ್ದು, ಜೀವನ ನಡೆಸಲಿಕ್ಕೆ ಅನುಕೂಲವಾದದ್ದು ವಾರ್ತಾ. ತದಾನ್ವೀಕ್ಷಿಕ್ಯಾದಿನಾಮ ಬ್ರಹ್ಮಣ ನಿರ್ಮಿತಂ ಪುರ. ಅದನ್ನು ಆನ್ವೀಕ್ಷಿಕಿ ಅಂತ ಕರೀತಾರೆ. ಬ್ರಹ್ಮದೇವರು ನಿರ್ಮಾಣ ಮಾಡಿದ್ದು ಅದನ್ನು. ಹೀಗೆ ಸೃಷ್ಟಿ ಮಾಡುವ ಮೊದಲು ಪರ್ಫೆಕ್ಟ್ ಐಡಿಯಾ ಇಟ್ಟುಕೊಂಡು ಸೃಷ್ಟಿ ಮಾಡಿದ್ದಿದ್ದು. ಈ ಯಾವ ವಿದ್ಯೆಯೂ ಕೂಡ ಆಕ್ಸಿಡೆಂಟಲ್ ಅಲ್ಲ. ವಿದೇಶಿಯರು ಈ ಎಲ್ಲ ಶಾಸ್ತ್ರಗಳ ಬೆಳವಣಿಗೆಯನ್ನು ಗುರುತಿಸಿಲ್ವೇ? ಗುರುತಿಸಿದ್ದಾರೆ. ಹೇಗೆ ಗುರುತಿಸಿದ್ದಾರೆ? ಆಕಸ್ಮಿಕವಾಗಿ ಹುಟ್ಟಿ ಹೋಯಿತು. ಆಕ್ಸಿಡೆಂಟಲ್ ಕ್ರಿಯೇಷನ್ ಅನ್ನುವ ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ. ಜಸ್ಟ್ ಇಟ್ ಇಸ್ ಆ್ಯನ್ ಆಕ್ಸಿಡೆಂಟಲ್. ಮೊದಲು ಗುಹೆಯಲ್ಲಿದ್ದ ಇವರು ಹಾಗೆ ಶುರು ಮಾಡೋದು, ಇವರೇ ಕಣ್ಣಾರೆ ಕಂಡವರ ಹಾಗೆ. ಮೊದಲು ಗುಹೆಯಲ್ಲಿ ಇದ್ದ ಮನುಷ್ಯ ಅವನೇನು ಮಾಡಿದ, ಏನೋ ಗುರುತಿಟ್ಕೊಳ್ಳಿಕ್ಕೆ ಅಂತ ಹೇಳಿ ಕೆತ್ತಲಿಕ್ಕೆ ಶುರು ಮಾಡಿದ. ಕೆತ್ತೋದು ಮುಂದುವರೆದು ಅದು ಚಿತ್ರ ಆಯಿತು. ಆ ಚಿತ್ರದಲ್ಲಿ ಬೇರೆ ಬೇರೆ ಪರಿಷ್ಕಾರಗಳು ಬಂತು ಅಂತ ಇವರು ಭಾರಿ ಚಿತ್ರಕಲೆಯ ಉಗಮವನ್ನು ನೋಡಿದವರು ಹಾಗೆ ಮಾತನಾಡ್ತಾರೆ. ಅದೊಂದು ಪ್ರಿಮಿಟಿವ್ ಆಗಿತ್ತು, ಆಮೇಲೆ ಅದು ಮುಂದುವರಿತು ಅಂತೆಲ್ಲ ಏನೇನೋ ಹೇಳ್ತಾರೆ. ಹಾಗಲ್ಲ ಅದು. ಬ್ರಹ್ಮದೇವರು ದೇವರ ಅನುಗ್ರಹದಿಂದ ಎಲ್ಲವನ್ನ ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡುವ ಮೊದಲು ಮಾನಸಿಕವಾಗಿ ಸಾಕಷ್ಟು ಪ್ರಿಪೇರ್ ಆಗಿದ್ದರು. ದೇವತೆಗಳನ್ನು ಪ್ರಿಪೇರ್ ಮಾಡಿದ್ರು. ಯಾವ ರೀತಿ ಮನುಷ್ಯ ಲೋಕದ ಸೃಷ್ಟಿ ಮುಂದುವರಿಬೇಕು, ಯಾವ ರೀತಿ ಇವರು ಬೆಳಿಬೇಕು ಅಂತೆಲ್ಲ ಅವರು ಯೋಚನೆ ಮಾಡಿ ಆಗಿತ್ತು. ಇನ್ನು ಪ್ರಣವ ಅಂತಂದರೆ ಉತ್ಕೃಷ್ಟವಾದ ಸ್ತೋತ್ರ ಅಂತ. ಆ ಪ್ರಣವ ಅಂದರೆ ಓಂಕಾರ. ಅದರಲ್ಲಿ ಓಂ ಅಂತನ್ನೋದು ಪೂರ್ವ ಮುಖದಿಂದ, ದಕ್ಷಿಣ ಪಶ್ಚಿಮ ಉತ್ತರ ಮುಖಗಳಿಂದ ಭೂಹು ಭುವಃ ಸುವಃ ಅಂತ. ಪ್ರದಕ್ಷಿಣಮವರ್ತಂತ ವೇದಾಶ್ಚೈವಾಶ್ರಮಾಸ್ತಥ. ಇದೇ ರೀತಿ ಎಲ್ಲವನ್ನೂ ಪ್ರದಕ್ಷಿಣಾಕಾರವಾಗಿ ಮುಖಗಳಿಂದ ನಾಲ್ಕು ವಿದ್ಯೆಗಳು ಹೊರಬಂತು ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಓಂಕಾರ ಅಂತಂದರೆ ಓಂ ಅನ್ನುವ ಅಕ್ಷರ ಅಂತ. ಪ್ರಣವ ಅಂತಂದರೆ ಸ್ತೋತ್ರಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ.
ತಸ್ಯ ಉಷ್ಣಿಗಾತಿ ಲೋಮಭ್ಯೋ ಗಾಯತ್ರಿ ಚ ತ್ವಚೋ ವಿಭೋ ತ್ರಿಷ್ಟುಪ್ ಮಾಂಸಾತ್ ಸ್ನುತೋನುಷ್ಟುಪ್ ಜಗತಿ ಅತ್ಸ್ನಃ ಪ್ರಜಾಪತೆ ಮಜ್ಜಾಯ ಪಂಕ್ತಿರುತ್ಪನ್ನ ಬೃಹತಿ ಪ್ರಾಣತೋಭವತ್. ಇನ್ನು ಅಕ್ಷರ ಪ್ರಪಂಚದ ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾರೆ. ಈ ಅಕ್ಷರ ಪ್ರಪಂಚದ ನಿರೂಪಣೆಯನ್ನು ಮಾಡಬೇಕು, ಆದರೆ ತ್ರಾಣ ಬರ್ತಾ ಇಲ್ಲ. ಆದರೂ ಒಮ್ಮೆ ಹೇಳ್ತಾ ಹೋಗಿರ್ತೇನೆ. ಇದನ್ನು ಇನ್ನೊಮ್ಮೆ ವಿಸ್ತಾರವಾಗಿ ನೋಡೋಣ. ಇವತ್ತು ತಪ್ಪಿಸಬಾರದು ಅನ್ನುವ ಕಾರಣದಿಂದ ಹೇಳ್ತಾ ಇದ್ದೇನೆ. ತಸ್ಯ ಉಷ್ಣಿಗಾಸೀತು ಲೋಮಭ್ಯ, ಬ್ರಹ್ಮದೇವರ ರೋಮದಿಂದ ಉಷ್ಣಿಕ್ ಛಂದಸ್ಸು ಹುಟ್ಟಿತಂತೆ. ಉಷ್ಣಿಕ್ ಅಂದರೆ 28 ಅಕ್ಷರಗಳ ಛಂದಸ್ಸು. ಇನ್ನು ಗಾಯತ್ರಿ ಚ ತ್ವಚಃ, ಚರ್ಮದಿಂದ ತೊಗಲಿನಿಂದ ಗಾಯತ್ರಿ ಹುಟ್ಟಿತಂತೆ. ಗಾಯತ್ರಿ 24, ಉಷ್ಣಿಕ್ 28. ಇನ್ನು ತೃಷ್ಟುಪ್ ಮಾಂಸಾತ್ ಸ್ನುತಃ ಅನುಷ್ಟುಪ್, ಸ್ನಾಯುವಿನಿಂದ ಅನುಷ್ಟುಪ್ ಹುಟ್ಟಿದ್ದು 32. ಆಮೇಲೆ 32 ಆದ ಮೇಲೆ 36 ಬೃಹತಿ, 40 ತ್ರಿಷ್ಟುಪ್, 44 ಅಕ್ಷರಗಳನ್ನು ಒಳಗೊಂಡದ್ದು ಜಗತಿ. ಇದರಲ್ಲಿ ಬೃಹತಿ ಛಂದಸ್ಸು ಮಿಗಿಲಾದದ್ದು. ಯಾಕೆ ಅಂದರೆ ದೇವರ ಮತ್ತು ಇದು ಬ್ರಹ್ಮದೇವರ ನಡುವಣ ಭಾಗದಿಂದ ಬಂದದ್ದು, ಪ್ರಾಣದಿಂದ ಎದ್ದು ಬಂದದ್ದು. ಆದ್ದರಿಂದ ಬೃಹತಿ ಛಂದಸ್ಸು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗೆ 7 ಛಂದಸ್ಸುಗಳು 4 ಅಕ್ಷರಗಳಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಪರ್ಶಾಸ್ತಸ್ಯಾಭವನ್ ಜೀವಾತ್ ಸ್ವರೋ ದೇಹ ಉದಾಹೃತಃ ಊಷ್ಮಾಣ ಇಂದ್ರಿಯಾಣ್ಯಾಹು ಅಂತಸ್ಥಾಹ ಬಲಮಾತ್ಮನಃ ಅಂತ ಹೇಳ್ತಾರೆ. ಸ್ಪರ್ಶಾಹ ತಸ್ಯ ಅಭವನ್ ಜೀವಾತ್, ಬ್ರಹ್ಮದೇವರಿಂದ ಅವರ ಜೀವದಿಂದ ಸ್ಪರ್ಶಗಳು ಬಂದುವಂತೆ. ಸ್ಪರ್ಶ ಅಂದರೆ ಯಾವುದು? ಕಾದಯೋ ಮಾವಸಾನಾಹ ಸ್ಪರ್ಶಾಹ. ಕಕಾರದಿಂದ ಶುರು ಮಾಡಿಕೊಂಡು ಮಕಾರದವರೆಗಿನ ಅಕ್ಷರಗಳನ್ನು ಸ್ಪರ್ಶ ಅಂತ ಕರೀತಾರೆ. ಬ್ರಹ್ಮದೇವರ ಜೀವದಿಂದ ಬಂತಂತೆ. ಇನ್ನು ಸ್ವರೋ ದೇಹ ಉದಾಹೃತಃ, ಬ್ರಹ್ಮದೇವರ ದೇಹದಿಂದ ಸ್ವರಗಳು ಬಂದವಂತೆ. ಸ್ವರ ಅಂದರೆ ಗೊತ್ತಿದೆ ನಿಮಗೆ. ಅ ಆ, ಇ ಈ, ಉ ಉ, ರಿರು, ಲಿಲು. ಆ ಒಂದು 2 ಅಕ್ಷರ ಇದೆ ಅನ್ನೋದೇ ಮರ್ತೋಗಿದೆ ನಮಗೆ. ಕೇವಲ ತಂತ್ರಶಾಸ್ತ್ರದಲ್ಲಿ ಮಾತ್ರ ಅದು ಬಳಕೆ ಆಗ್ತಾ ಇದೆ. ಮಾತೃಕಾನ್ಯಾಸ ಮಾಡಬೇಕಾದ್ರೆ ಲು ಶಾಯ ನಮಃ, ಲು ಜಯೇ ನಮಃ ಅಂತ ಹೇಳಿ ನಮಗೆ ಈಗ ಪರಿಚಯ ಇರೋದು. ಇನ್ನು ಎ ಐ ಓ ಔ ಅಂ ಅಹ ಇವಿಷ್ಟು ಸ್ವರ. ಅವು ಬ್ರಹ್ಮದೇವರ ದೇಹದಿಂದ ಹುಟ್ಟಿದವಂತೆ. ಇನ್ನು ಊಷ್ಮಾಣ ಅಂತ ಹೇಳ್ತಾರೆ. ಊಷ್ಮ ಅಂದರೆ ಶ ಶ ಸ ಹ ಇವಿಷ್ಟನ್ನು ಊಷ್ಮ ಅಂತ ಕರೀತಾರೆ. ಅಲ್ಲ, ಬಹಳ ಆಯಾಸ ಆಗಿದೆ, ಆದರೆ ಮಾಡಿಬಿಡ್ತೇನೆ. ಕಾರಣ ಏನು ಅಂದರೆ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಚೆನ್ನಾಗಿತ್ತು ಅಂತ ಯಾಕೆ ಹೇಳಿದ್ದು ಅಂದರೆ ಹೊಸ ಆವಿಷ್ಕಾರಗಳು ಬರೋದು ಅಷ್ಟೇ.
ಅದಕ್ಕೆ ತ್ರಾಣ ಇಲ್ಲ ಅಂತ ಅಷ್ಟೇ ಹೇಳಿದ್ದು. ಮಾಡುವ, ಇನ್ನೊಂದು ಇಷ್ಟು ಶ್ಲೋಕ ಮಾಡಿಬಿಡುವ. ಇನ್ನೇನು 13 ಅಧ್ಯಾಯ ಮುಗಿದಿದೆ, 13ನೇ ಅಧ್ಯಾಯ ಮುಗಿಯುತ್ತೆ. ಮಾಡುವ, ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅದೊಂದು ತೊಂದರೆ. ಆದರೆ ಮಾಡುವ. ಇನ್ನು ಊಷ್ಮಾಕ್ಷರಗಳು ಅಂತ ಕರೀತಾರೆ. ನಮಗೆ ಇದು ಇವತ್ತು ಅಪರಿಚಿತವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ತೀರಾ ಚಿಕ್ಕಂದಿನಲ್ಲಿ ಆಗಬೇಕಾದ ಈ ಅಕ್ಷರಗಳ ಪರಿಚಯ ಇವಾಗ ಆಗ್ತಾ ಇದೆ ನಮಗೆ. ಸ್ವರ, ಸ್ಪರ್ಶ, ಊಷ್ಮ, ಆಮೇಲೆ ಅಂತಸ್ಥ ಅಂತ. ಊಷ್ಮಾಕ್ಷರಗಳು ಅಂತ ಹೇಳಿದ್ರೆ ಶ, ಷ, ಸ, ಹ, ಇವು 4 ಊಷ್ಮಾಕ್ಷರಗಳು. ಅಂತಸ್ಥ ಅಂತಂದರೆ ಎರಲವುಗಳು. ಈ ಅಂತಸ್ಥ ಅನ್ನೋದಿದೆಯಲ್ಲ, ಇದು ಬ್ರಹ್ಮದೇವರ ಬಲದಿಂದ ಅಭಿವ್ಯಕ್ತ ಆಗಿದೆಯಂತೆ. ಎರಲವಗಳಾಗಿರಬಹುದು, ಅಂತಸ್ಥಗಳಾಗಿರಬಹುದು. ಇಂದ್ರಿಯ ಮತ್ತು ಇಂದ್ರಿಯಗಳ ಒಳಗಡೆ ಇರುವ ಬಲದಿಂದ ಇದು ಬಂದಿದೆ. ಆದ್ದರಿಂದ ಬಲಾಕ್ಷರಗಳು ಅಂತ ಕೂಡ ಕರೀತಾರೆ. ಯದ್ಯಸ್ಮಾತ್ ಜಾಯತೆ ಚಾಂಗಾತ್ ತತ್ತದಂಗಾವಿದಂ ಭವೇದಿತಿ ಚ. ಯಾವುದರಿಂದ ಹುಟ್ಟುತ್ತೋ ಅದೇ ಅಂಗ ಅಂತ ಹೇಳುವ ಒಂದು ಕ್ರಮ ನೋಡಿ. ಈ ಶಾಸ್ತ್ರದಲ್ಲಿ ಹೆಂಗೆ ಹೇಳಿದ್ರು ಅಂದರೆ, ಜೀವದಿಂದ ಸ್ಪರ್ಶ, ಸ್ವರವೇ ದೇಹ, ಊಷ್ಮಗಳೇ ಇಂದ್ರಿಯ, ಅಂತಸ್ಥಗಳೇ ಬಲ ಅಂದರು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಒಳಗಡೆಯ ಭಾಗದಿಂದ ಸ್ಪರ್ಶಗಳು ಅಭಿವ್ಯಕ್ತ ಆದವು. ಬ್ರಹ್ಮದೇವರ ದೇಹದಿಂದ ಸ್ವರ ಅಭಿವ್ಯಕ್ತ ಆಯಿತು. ಬ್ರಹ್ಮದೇವರ ಇಂದ್ರಿಯಗಳಿಂದ ಊಷ್ಮಾಕ್ಷರಗಳು, ಶಶಸಹಗಳು. ಇನ್ನು ಅಂತಸ್ಥಾಹ ಬಲಂ, ಆ ಒಳಗಡೆ ಇರುವ ತಾಕತ್ತಿನಿಂದ ಈ ಗಾಳಿ ದೇಹದ ಟೆಂಪ್ರೇಚರ್ಗೆ ಹೊಡೆದು ಬಂದಾಗ ಈ ಧ್ವನಿ ಅನ್ನೋದು ಎಲ್ಲ ಕಡೆ ಕೇಳುತ್ತೆ. ಅದನ್ನು ಬಲ ಅಂತಾರೆ. ಮನಃ ಕಾಯಾಗ್ನಿ ಮಾಹಂತಿ ಅಂತ. ಆ ಬಲದಿಂದ ಬಂದವುಗಳು ಅಂತಸ್ಥ. ಈ ರೀತಿ ಈ ಅಕ್ಷರ ಪ್ರಪಂಚ, ವರ್ಣ ಪ್ರಪಂಚ ಅಂತನ್ನೋದು ಉಂಟಾಯಿತು. ಇದಾದ ಮೇಲೆ ಸ್ವರಾಸಪ್ತ ವಿಹಾರೇಣ, ಸ್ವರಗಳು ಹೇಗೆ ಬಂದವು? ಸಪ್ತಸ್ವರಗಳು. ಶಬ್ದ ಬ್ರಹ್ಮ ಅಂತಂದರೆ ಅದರ ಸ್ವರೂಪ ಏನು? ಇವುಗಳೆಲ್ಲ ಅದು ಇದೆ. ಅದನ್ನು ನಾನು ನಾಳೆಯೇ ಮಾಡ್ತೇನೆ. ಇವತ್ತು ಚಿಂತನೆ ಮಾಡಲೇಬೇಕು ಅಂತ ಶ್ರವಣೋಪವಾಸ, ವಿಷ್ಣು ನಕ್ಷತ್ರ ಆದ್ದರಿಂದಾಗಿ ಶ್ರವಣೋಪವಾಸ. ಅದು ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿ ಪಾರಣೆ ಮಾಡಬಾರದು, ಪೂರ ಉಪವಾಸ ಮಾಡಬೇಕು ಅಂತ. ಶ್ರವಣ ನಕ್ಷತ್ರದಲ್ಲಿ ಉಪವಾಸ ಮಾಡೋದು ಒಳ್ಳೆಯದೋ ಅಥವಾ ಉಳಿದದ್ದು ಉಪವಾಸ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ಯಾವುದಾಗತ್ತೆ ಅದನ್ನು ಮಾಡಬೇಕು ಅಂತ ತಡವಾಗಿ ಬಂದ ಉತ್ತರ. ಆದರೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡಬೇಕು. ಮೊದಲು ಏಕಾದಶಿ ಮಾಡ್ತೇವೆ, ಆಮೇಲೆ ಶ್ರವಣೋಪವಾಸ ಅತ್ಯಂತ ಮುಖ್ಯ ಅಂತ ಆ ತರಹ ಏನು ಮಾಡಲಿಕ್ಕೆ ಹೋಗೋದು ಬೇಡ. ಇದೇ ಈ ಶ್ರವಣ ನಕ್ಷತ್ರ ಅನ್ನೋದು ಪ್ರತಿ ತಿಂಗಳು ಬರುತ್ತೆ, ಬೇರೆ ದಿವಸಗಳಲ್ಲಿ ಬಂದೇ ಬರುತ್ತೆ. ವಿಷ್ಣು ಪಂಚಕದಲ್ಲಿ ಮಾತ್ರ ಈ ಶ್ರವಣ ನಕ್ಷತ್ರದ ಯೂಸೇಜ್ ಇರೋದು, ದ್ವಾದಶಿ ಬಿಟ್ಟರೆ. ವಿಷ್ಣು ಪಂಚಕದಲ್ಲಿ ಬಂದಾಗ 2 ಏಕಾದಶಿ, ತಿಂಗಳಲ್ಲಿ 5 ಉಪವಾಸ ಮಾಡಬೇಕು ಅಂತ 2 ಏಕಾದಶಿ, ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಮತ್ತು ಯಾವತ್ತು ಶ್ರವಣ ನಕ್ಷತ್ರ ಬರುತ್ತೆ ಅವತ್ತು. ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಬಂದರೆ ಅದು ಉಪವಾಸ ಏಕಾದಶಿ ಉಪವಾಸ ಮಾಡೋರಿಗೆಲ್ಲರಿಗೂ ವಿಹಿತವೇ. ಬೇರೆ ದಿವಸದಲ್ಲಿ ಶ್ರವಣ ನಕ್ಷತ್ರ ಬಂದರೆ ಯಾರಿಗೆ ವಿಷ್ಣು ಪಂಚಕ ಇರುತ್ತೆ ಅವರು ಮಾತ್ರ ಮಾಡತಕ್ಕಂಥದ್ದು ಉಪವಾಸ ಮಾಡುವುದು. ಅದರಿಂದಾಗಿ ಶ್ರವಣ ನಕ್ಷತ್ರ ಈ ಸರ್ತಿ ಬಂದಿದೆ. ಅದರಿಂದಾಗಿ ಏಕಾದಶಿ ಉಪವಾಸ ಮಾಡಿ
ದ್ವಾದಶಿ ಶ್ರವಣ ನಕ್ಷತ್ರ ಇದ್ದಾಗಲೂ ಉಪವಾಸ ಮಾಡುವ ಕ್ರಮ. ನಮ್ಮ ದೇಹ ಅಷ್ಟು ಉಪವಾಸವನ್ನು ತಾಳ್ಕೊಂಡಿರಲ್ಲ. ಒಂದಾದರೆ ಸರಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ, ಎರಡಾದಾಗ ಸುಸ್ತಾಗೋದು, ಬೆನ್ನೋವು, ಮಾರನೇ ದಿವಸ ಏನೇನೋ ಸಮಸ್ಯೆಗಳು ಇವುಗಳೆಲ್ಲ ಆಗತ್ತೆ. ಆದರೂ ಅವುಗಳ ನಡುವೆಯೂ ಕೂಡ ವಿಷ್ಣು ನಕ್ಷತ್ರಾತ್ಮಕವಾದ ದಿನ ಅದೇ ಆಗಿದೆ, ಆದ್ದರಿಂದಾಗಿ ಮಾಡಲೇಬೇಕು ಅಂತ ಶಕ್ತಿ ಇದ್ದಷ್ಟು ನಾನು ಮಾಡಿದ್ದೇನೆ. ನಾಳೆ ಯಥಾಪ್ರಕಾರ ಇದೇ ಜಾಗದಲ್ಲಿ ಇದೇ ಸಮಯದಲ್ಲಿ ಭಾಗವತದ ಮುಂದಿನ ಭಾಗಗಳು ನಡೆಯುತ್ತೆ. ಈ ತನಕ ಏನು ಚಿಂತನೆ ಮಾಡಿದ್ದೇವೆ ಇದು ಅಲ್ಪಕಾಲದ ಚಿಂತನೆ, ದೈನಂದಿನ ಅವಧಿಗಿಂತ. ಆದರೆ ಇವತ್ತು ಮುಗಿಸಿ ನಾಳೆ 7ರಿಂದ 8 ಮತ್ತೆ ಸೇರೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ. ದೇವರದನ್ನು ಆಗಗೊಳಿಸಬೇಕು. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.